ದರ್ಶನ್ ಅವರು ಜೈಲ್ ಪಾಲಾದ್ರು, ಅದಕ್ಕಿಂತ ಮುಂಚೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿದ್ರು, ಒಂದಷ್ಟು ಜನ ಅವ್ರನ್ನ ಭೇಟಿ ಆಗೋ ಪ್ರಯತ್ನ ಮಾಡಿದ್ರು. ಆದ್ರೆ ತಾಯಿ ತಮ್ಮ ಮಾತ್ರ ಹೋಗ್ಲೇ ಇಲ್ಲ ದರ್ಶನ್ ನೋಡ್ಲಿಕ್ಕೆ. ಯಾಕೆ ಅನ್ನೋದ್ರ ಬಗ್ಗೆ ಇನ್ಫ್ಯಾಕ್ಟ್ ದರ್ಶನ್ ಅವರ ಜೊತೆಯಲ್ಲಿ ಒಡನಾಟ ಇರುವ ಅನೇಕ ಹಿರಿಯ ಸಿನಿಮಾ ಪತ್ರಕರ್ತರನ್ನ ಕೂಡ ಕರೆಸಿ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಮಾತನಾಡಿದ್ವಿ. ಹೆಂಗೆ ಹೆತ್ತ ತಾಯಿಯನ್ನ ಕೂಡ ಸಹೋದರನನ್ನ ಕೂಡ ದೂರ ಮಾಡ್ಕೊಂಡ್ಬಿಟ್ರು ದರ್ಶನ್ ಅಂತ ಹೇಳಿ. ಬಟ್ ಫ್ಯಾಮಿಲಿ ಆ ಒಂದು ಅನುಬಂಧ ಸಂಬಂಧ ತುಡಿತ ಎಲ್ಲ ಇದ್ದೇ ಇರುತ್ತೆ. ಇವತ್ತು ಹೋಗೋ ಸಾಧ್ಯತೆ ಇದೆಯಂತೆ. ದರ್ಶನ್ ಅವರ ತಾಯಿ ಹಾಗೆ ಅವರ ಸಹೋದರ ಮೀನಾ ತೂಗುದೀಪ ಶ್ರೀನಿವಾಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ವೀಕ್ಷಕರೇ, ಮೀನಾ ತೂಗುದೀಪ ಶ್ರೀನಿವಾಸ್, ಮಾಲತಿ ಶ್ರೀಧರ್ ಇವರನ್ನೆಲ್ಲ ಬಹಳ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ಇಡೀ ಕನ್ನಡಿಗರು ಪ್ರೀತಿ ಮಾಡಿದ್ದಾರೆ. ನೋಡಿ, ಅವರು ಬಾಬ್ ಕಟ್ ಅಂತಾರೆ, ಅದಕ್ಕೇನಂತಾರೆ, ಕಟಿಂಗ್ ಮಾಡಿಸಿದಾರಲ್ವಾ. ಮೊದಲು ಭಾಳ ಉದ್ದಕ್ಕೆ ಕೂದಲು ಬಿಡ್ತಾ ಇದ್ರಂತೆ ಅವರು. ಈ ತೂಗುದೀಪ ಶ್ರೀನಿವಾಸ್ ಯಾವತ್ತೂ ಕೂಡ ಮಲ್ಲಿಗೆ ತಗೊಂಬರೋದಂತೆ. ಮೊನ್ನೆ ಇವರು ಹೇಳ್ತಾ ಇದ್ರು ಮಲ್ಲಿಗೆ ತಗೊಂಬರೋದಂತೆ. ಆ ಮಲ್ಲಿಗೆ ಮುಡಿಯೋರು ಇವರು ಅಂತೇಳಿ ಭಾಳ ಪ್ರೀತಿ ಗಂಡ ಹೆಂಡತಿ ಇಬ್ಬರು ಕೂಡ. ಆಮೇಲೆ ಗೊತ್ತಲ್ಲ, ಮೂಪಾಕೃಪ ರಾಜ್ಕುಮಾರ್ ಕಾರಣಕ್ಕಾಗಿ ಅಂತೇಳಿ. ಯಾವಾಗ ತೂಗುದೀಪ ಶ್ರೀನಿವಾಸ್ ತೀರ್ಕೊಂಡ್ಬಿಡ್ತಾರೆ, ಅವರು ಕಟ್ ಮಾಡ್ಕೊಂಡ್ಬಿಡ್ತಾರೆ. ಅವರೇ ಇಲ್ಲ ಅಂತಂದರೆ ಯಾಕೆ ಬೇಕು ಅಂತ, ನಂಬರ್ 1. ನಂಬರ್ 2, ಈ ದರ್ಶನ್ ಮತ್ತು ದರ್ಶನ್ ತಮ್ಮನನ್ನು ಅವರು ಇಲ್ಲಿ ಕರ್ಕೊಂಡು ಹೋಗ್ತಾರೆ, ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡೋಣ, ಇಬ್ಬರನ್ನ ನೀರಿಗೆ ಹಾಕ್ಬಿಟ್ಟು ಸುಸೈಡ್ ಮಾಡ್ಕೊಂಬಿಡೋಣ, ಅದಕ್ಕಿಂತ ಮೊದಲು ವೀರೇಂದ್ರ ಹೆಗಡೆ ಅವರನ್ನ ದರ್ಶನ ಮಾಡೋಣ ಅಂತೇಳಿ ಹೋಗ್ತಾರಂತೆ. ವೀರೇಂದ್ರ ಹೆಗಡೆ ಅವರ ದರ್ಶನ ಮಾಡಿದಾಗ ಹಿಂಗೆ ನಿರ್ಧಾರ ಮಾಡಿದ್ದೀನಿ ಸ್ವಾಮಿಗಳೇ ಅಂತ ಹೇಳಿದಾಗ, ಹಂಗೆ ಮಾಡಬೇಡಿ, ಈ ಮಕ್ಕಳು ಮುಂದೆ ಬೆಳೆದು ದೊಡ್ಡವರಾಗ್ತಾರೆ, ನಿಮಗೆ ಒಳ್ಳೆಯ ಹೆಸರು ತಂದು ಕೊಡ್ತಾರೆ. ಈ ಮಾತನ್ನು ಮೊನ್ನೆ ಅಷ್ಟೇ ಧರ್ಮಸ್ಥಳದಲ್ಲಿ ದರ್ಶನ್ ಹೇಳಿದಂಥ ಮಾತಿದೆ. ದರ್ಶನ್ ಹೇಳಿದೆ, ನೋಡಿ ಇವತ್ತು ನಿಂತಿದ್ದೀವಿ ಅಂತೇಳಿ. ಆಮೇಲೆ ಮೀನಾ ತೂಗುದೀಪ ಅವರು ಹೇಳಿದಂಥ ಒಂದು ಮಾತಿದೆ ವೀಕೆಂಡ್ ವಿತ್ ರಮೇಶ್ನಲ್ಲಿ, ನನಗಿಬ್ಬರು ಮಕ್ಕಳಿದಾರಪ್ಪ, ಎಲ್ಲಿ ನೀನೊಂದು ಇದಾಕ್ಕೊಡ್ತೀಯ, ಜೋಳಿಗೆನೋ ಮತ್ತೊಂದು ಹಾಕ್ಕೊಡ್ತೀಯ, ಅಲ್ಲಿ ಇರ್ತೀವಿ ಕಣ್ರೋ, ಏನು ತೊಂದರೆ ಇಲ್ಲ ನನಗೆ ಅನ್ನೋ ಮಾತನ್ನು ಹೇಳಿದರು. ಅಂಥ ತಾಯಿನೇ ಬಂದಿಲ್ಲ. ಆಮೇಲೆ ಕಷ್ಟ ಕಾಲದಲ್ಲಿ ಜೊತೆಯಲ್ಲಿ ಸಿನಿಮಾ ಮಾಡಿದರು, ದಿನಕರ್ ತೂಗುದೀಪ, ಆಮೇಲೆ ನವಗ್ರಹ ಸಿನಿಮಾ ಮಾಡಿದರು. ಅವರೀಗಲೂ ಕೂಡ ಬಾಡಿಗೆ ಮನೆಯಲ್ಲಿದ್ದಾರೆ. ಅವರೇ ದೂರ ಆಗಿದ್ದಾರೆ ಅಂತಂದರೆ ಈಗ ಆತ್ಮವಿಮರ್ಶೆ ಯಾರು ಮಾಡ್ಕೋಬೇಕು? ದರ್ಶನೇ ಮಾಡ್ಕೋಬೇಕು. ಇಲ್ಲಿ ತನಕ ತಾಯಿ ಬರಲಿಲ್ಲ, ತಮ್ಮ ಬರಲಿಲ್ಲ, ವಿಜಯಲಕ್ಷ್ಮಿ ಅವರು ಬಂದರು, ಆಮೇಲೆ ಇನ್ನು ಕೆಲವರು ಬಂದರು ಬೇರೆ ಬೇರೆ ಕಾರಣಗಳಿಗಾಗಿ ಮರ್ಡರ್ ಅಂತ ಹೇಳೋದು ಸ್ವಲ್ಪ ಭಯ ಪಡ್ತಾರೆ. ಈಗ ಒಬ್ಬೊಬ್ಬರು ಬರಲಿಕ್ಕೆ ಶುರು ಮಾಡ್ತಾರೆ. ಇವತ್ತು ಬರ್ತಾ ಇದ್ದಾರಂತೆ. ಕುಮಾರಸ್ವಾಮಿನ ತೃಪ್ತ, ಯೋಗೇಶ್ವರು ತೃಪ್ತ, JDS BJPನೂ ತೃಪ್ತ. ಸೊ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ರಾಜ್ಯಾಧ್ಯಕ್ಷ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆಯಂತೆ. HDK ಕೇಂದ್ರ ಸಚಿವರಾಗ್ತಾ ಇದ್ದಾಗೆ ನಿಖಿಲ್ಗೆ ಪಟ್ಟ ಕಟ್ಟುವಂಥ ಪ್ರಯತ್ನಗಳಾಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಬಳಿಕ ತೀರ್ಮಾನ ಸಾಧ್ಯತೆ ಅಂತೆ. ಬಳಿಕವಾ? ಓಕೆ, ಅದಕ್ಕೂ ಮುನ್ನ ಪ್ರವಾಸ, ಪಕ್ಷದ ಸಂಘಟನೆಗೆ ಸೂಚನೆ, ಮಂಡ್ಯ ಕೋಲಾರ ಪ್ರವಾಸ ಮಾಡ್ತಾ ಇದ್ದಾರಂತೆ ನಿಖಿಲ್ ಕುಮಾರಸ್ವಾಮಿ. ಈ ರೀತಿಯ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಬಟ್ JDS ನೀವೇನೇ ಇಲ್ಲ, ನಾವು ಬೇರೆ ಪಕ್ಷದ ಸದಸ್ಯರಿಗೂ ಸ್ಥಾನಮಾನ ಅಂದ್ರೂ ಕೂಡ ಇಟ್ಸ್ ಅ ಫ್ಯಾಮಿಲಿ ಪಕ್ಷ. ಹೌದು, ಮುಂದಿನ ಉತ್ತರಾಧಿಕಾರಿ ಅಂತ ಹೇಳಿ ಹುಡ್ಕೊಳ್ಳೇಬೇಕಾದ ಅನಿವಾರ್ಯತೆ ಕೂಡ. ಈಗ ಪ್ರಜ್ವಲ್ ರೇವಣ್ಣದು ಈ ರೀತಿ ಕತೆ, ಸೂರಜ್ ರೇವಣ್ಣದ್ ಮತ್ತೊಂದು ರೀತಿ ಕತೆ ಆದ್ಮೇಲೆ ಕುಮಾರಸ್ವಾಮಿ ಅವರು ಆಕ್ಟಿವ್ ಇದ್ದಾರೆ, ಅವರಾದ ನಂತರದಲ್ಲಿ ಯಾರು ಅನ್ನೋದು ಈಗ ವ್ಯಾಕ್ಯೂಮ್ ಇದೆ. ಒಂದು ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ತಾರೆ ಅನ್ನೋದ್ರ ಬಗ್ಗೆ ಡೌಟ್ ಕೂಡ ಇದೆ ನನಗೆ. ಯಾಕಂದ್ರೆ ಇನ್ನೂ ಯೂತ್ ಇನ್ನೂ ಗೊತ್ತಾಗಬೇಕಾಗಿದೆ. ಯಾರು ಹೇಳ್ಬೋದು, ಅವನೇ 2 ಸಲ ಸೋತಿದ್ದಾನೆ ಅಂತ ಯಾರಾದ್ರೂ ಧ್ವನಿ ಎತ್ತಿದ್ರೆ, ಈಗ GT ಅನ್ಸೋದ್ರು ಕೂಡ ಫೇಲ್ಯೂರ್ ಮಾಡೆಲ್ ಅಂತೂ ಹಣೆಪಟ್ಟಿ ಬಂದ್ಬಿಟ್ಟಿದೆ ನಿಖಿಲ್ ಕುಮಾರಸ್ವಾಮಿ. ಆಮೇಲೆ ಒಮ್ಮೆ ನಾವು ಈ ಕುಮಾರಸ್ವಾಮಿ ಹತ್ರ ಕೇಳಿದ್ವಿ, ಅಲ್ಲ ಸರ್ ನೀವು ಹೇಳ್ತೀರಿ ಜನತಾ ದಳ ನಿಮ್ಮದು ಫ್ಯಾಮಿಲಿ ಪಾರ್ಟಿ ಅಲ್ವಾ ಅಂತ ಆಫ್ ದ ರೆಕಾರ್ಡ್ ಒಮ್ಮೆ ಕೇಳಿದ್ವಿ. ಆಗ ಅವ್ರು ಹೇಳ್ತಾರೆ, ನೋಡಿ ಬ್ರದರ್, ಈಗ ಬೇರೆಯವ್ರನ್ನ ಒಂದು ಕ್ಯಾಂಡಿಡೇಟ್ ಹಾಕಿದರೆ ಗೆಲ್ಲಲ್ಲ, ದೇವೇಗೌಡರ ಫ್ಯಾಮಿಲಿ ಅಂತ ಹೇಳುವಾಗ ಹೆಂಗಾದ್ರೂ ಮಾಡಿ ಗೆಲ್ಲಿಸ್ತಾರೆ, ಇನ್ನೇನು ಮಾಡೋಕ್ಕಾಗತ್ತೆ, ನಾವು ನಮ್ಮ ಕರ್ಮ ಅದು ಅಂತ ಅವ್ರು ಹೇಳೋದು. ಸೊ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರಾಗ್ತಾರಾ? ಇದಕ್ಕೆ JDSನ ನಾಯಕರುಗಳೇ